ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಹಾಯ್ ಸ್ನೇಹಿತರೆ, ನೋಡಿ ನಾಳೆ 25ನೇ ತಾರೀಕು ಬಂದು ರಥಸಪ್ತಮಿ ಇದೆ. ಜನವರಿ 25ನೇ ತಾರೀಕು ಭಾನುವಾರ ಅಂದ್ರೇನೆ ನಮ್ಗೆ ಒಂದು ಸೂರ್ಯೋದಯನ ವಾರ ಆಗಿದೆ. ಅಂತ ದಿವಸನೇ ತುಂಬಾ ವರ್ಷದ ನಂತರ ನಮ್ಗೆ ಈ ರಥಸಪ್ತಮಿ ಭಾನುವಾರ ಬಿದ್ದಿದ್ದು ವಿಶೇಷವಾಗಿ ಪವಿತ್ರವಾಗಿರುವಂತಹ ಈ ರಥಸಪ್ತಮಿ ದಿನ ಎಲ್ಲಾರು ಸೂರ್ಯನ ಆರಾಧನೆಯ ಒಂದು ಪೂಜೆನ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಮತ್ತೆ ನೋಡಿ ಸೂರ್ಯ ಭಗವಾನ್ ಸ್ವತಃ ತನ್ನ ದಿವ್ಯ ರಥ ಆದ 7 ಕುದುರೆಯ ಮೇಲೆ ಸಂಚರಿಸುವ ದಿನವೇ ಈ ಒಂದು ರಥಸಪ್ತಮಿ ಎಂದು ಕರೀತಾರೆ ಸ್ನೇಹಿತರೆ. ಅಂದಿನ ದಿನ ಏನು ಒಂದು ಭೂಲೋಕದಲ್ಲಿ ಇರೋಂತಹ ಜೀವಮಾನ ಪ್ರಾಣಿ ಪಕ್ಷಿ ಪ್ರತಿಯೊಬ್ಬರಿಗೂ ಒಂದು ಕಿರಣದ ಮುಖಾಂತರ ಅವ್ರಿಗೆ ಒಂದು ಜೀವಶಕ್ತಿ, ಜ್ಞಾನಶಕ್ತಿ, ಆರೋಗ್ಯ, ಸಂಪತ್ತು, ವೃದ್ಧಿ ಪ್ರತಿಯೊಂದನ್ನು ಕಿರಣದ ಮುಖಾಂತರ ನಮ್ಗೆ ಈ ಸೂರ್ಯ ಭಗವಾನ್ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅಂತ ದಿವಸ ನಾವು ಸೂರ್ಯ ದೇವನ ಆರಾಧನೆ ಮಾಡೋಣ. ಪ್ರತಿಯೊಬ್ರು ಈ ರಥಸಪ್ತಮಿ ಜನವರಿಯ ಮೊದಲೇ ಬರುವಂತಹ ಈ ಒಂದು ರಥಸಪ್ತಮಿ ದಿನ ನಮ್ ಕಡೆ ಅಂತೂ ದೊಡ್ಡದಾಗಿ ಒಂದು ಜಾತ್ರೆನೇ ಮಾಡ್ತಾರೆ. ಸೋಮೇಶ್ವರ ಸ್ವಾಮಿ ಜಾತ್ರೆ ಅಂತ ನಮ್ಮ ಮಾಗಡಿ ಕಡೆ ಮಾಡ್ತಾರೆ. ತುಂಬಾ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ಅವತ್ತು ನಡೆಯುತ್ತೆ ರಥಸಪ್ತಮಿ ದಿನ. ತುಂಬಾ ದಿವಸದ ನಂತರ ಏನೇ ಒಂದು ಕಾರ್ಯಕ್ರಮಗಳೆಲ್ಲ ನಿಂತೋಗಿರುತ್ತೆ. ಧನುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯನೂ ಮಾಡದೇ ಇರೋರು ಈ ಒಂದು ರಥಸಪ್ತಮಿನ ತುಂಬಾ ಜನ ಕಾಯ್ತಾರೆ. ಈ ರಥಸಪ್ತಮಿ ದಿನ ಒಂದು ಗೃಹ ಪ್ರವೇಶಗಳು, ಮದ್ವೆಗಳು, ನಾಮಕರಣಗಳು, ಪಾಯ ಪೂಜೆ ಮಾಡೋದ್ರಿಂದನೂ ಹಮ್ಮಿಕೊಂಡಿರ್ತಾರೆ. ಅಂತ ಒಂದು ಶ್ರೇಷ್ಠವಾದ ದಿನ ಈ ಒಂದು ರಥಸಪ್ತಮಿ ಆಗಿರುತ್ತೆ. ಈ ರಥಸಪ್ತಮಿ ದಿನ ಎಲ್ಲಾರು ನೀವು ಬೇಗ ಎದ್ದು ಒಂದು ಪೂಜೆಯನ್ನ ಮಾಡಿ. ಈ ರಥಸಪ್ತಮಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಸ್ನೇಹಿತರೆ, 24ನೇ ತಾರೀಕು ಶನಿವಾರ ರಾತ್ರಿ 12 ಗಂಟೆ 39 ಪ್ರಾರಂಭ ಆಗುತ್ತೆ. ಮತ್ತೆ ಮುಖ್ಯದು ಜನವರಿ 25ನೇ ತಾರೀಕು ಪೂರ್ತಿ ನಮ್ಗೆ ಒಂದು ರಥಸಪ್ತಮಿ ಕಾರ್ಯ ಸಿಕ್ಕುತ್ತೆ. ರಾತ್ರಿ ನಮ್ಗೆ ಮುಗಿಯೋದು 11 ಗಂಟೆ 10 ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನಮ್ಗೆ ರಾತ್ರಿ 12 ಗಂಟೆ ಮೇಲೆ ಪ್ರಾರಂಭ ಆಗೋದು ಲೆಕ್ಕ ಬರೋದಿಲ್ಲ. ಬೆಳಗಿನ ಜಾವ ನಮ್ಗೆ ಏನು ಅರುಣೋದಯಕ್ಕೆ ಸಿಕ್ಕಿರುವಂತಹ ಈ ರಥಸಪ್ತಮಿ, ಅರುಣೋದಯಕ್ಕಿಂತ ಮುಂಚೆನೆ ನೀವು ಸೂರ್ಯ ಉದಯ ಆಗೋದು 6 ಗಂಟೆ 10 ಸೂರ್ಯ ಉದಯ ಆಗ್ತಾನೆ. ಅಷ್ಟರೊಳಗಡೆ ನೀವೊಂದು ಸ್ನಾನನೆಲ್ಲ ಮಾಡ್ಕೊಂಡು ನೀವು ರೆಡಿ ಆಗಿರಿ. ಸ್ನಾನಕ್ಕೆ ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಬಿಳಿ ಎಕ್ಕದ ಎಲೆನ ಇಂದ ಸ್ನಾನ ಮಾಡಿದ್ರೆ ನಮ್ಮ ಕರ್ಮಗಳು ಕಳೆದು ಪಾಪಗಳೆಲ್ಲ ಕಳೆದು ಪುಣ್ಯದ ಕಾಲ ಬರುತ್ತೆ. ಬುದ್ಧಿ, ಆರೋಗ್ಯ, ಆಯುಷ್ ವೃದ್ಧಿ ಆಗುತ್ತೆ. ಹಂಗಾಗಿ ಎಲ್ಲಾರು ಒಂದೊಂದು 7 ಎಕ್ಕದ ಎಲೆನ ತಗೊಂಬಂದು ಒಂದ್ ಎಲೆ ತಲೆ ಮೇಲೆ, ಒಂದು ಬಲಭುಜ, ಎಡಭುಜ, ಪ್ರತಿ ಒಂದು ಕಾಲುಗಳ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು 7 ಎಲೆನೂ ಒಂದು ಎಲ್ಲ ಇಟ್ಕೊಂಡು ಒಂದೊಂದು ಚಂಬು ನೀರು ಹಾಕೊಳ್ಳೋದ್ರಿಂದ ನಿಮ್ಗೆ ಆರೋಗ್ಯ, ಆಯುಷ್ ಎಲ್ಲ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಇದು ತುಂಬಾ ಪವಿತ್ರವಾಗಿರುವಂತಹ ಸ್ನಾನ. 7 ಕುದುರೆಗೆ ಸಮಾನ. ನೀವು ನೆನ್ಸ್ಕೊಂಡು ಒಂದೊಂದು ಭಾಗದಲ್ಲಿ ಇಟ್ಕೊಂತಿದ್ದಾಗನು ಆ ಕುದುರೆಯನ್ನ, ಸೂರ್ಯದೇವನ ಸ್ಮರಣೆ ಮಾಡುತ್ತಾ ನೀವು ಈ ಸ್ನಾನನ ಮಾಡ್ಕೊಳ್ಳಿ. ಮತ್ತೆ ಮನೇಲಿರೋ ಪ್ರತಿಯೊಬ್ರು ಸ್ನಾನ ಮಾಡಿ. ಒಬ್ರು ಯೂಸ್ ಮಾಡಿದಂತ ಎಲೆನ ಇನ್ನೊಬ್ರು ತಲೆ ಮೇಲೆ ಇಟ್ಕೋಬೇಡಿ. ಯಾಕಂದ್ರೆ ಅವರಲ್ಲಿ ಏನು ನೆಗೆಟಿವ್ ಇರುತ್ತೋ ಅದು ನೀರಲ್ಲಿ ಹರ್ಕೊಂಡು ಹೋಗ್ಬೇಕು ಅಂತ ನಾವು ಇಟ್ಕೊಂಡಿರ್ತೀವಿ. ಹಾಗಾಗಿ ಅದನ್ನ ಬಿಟ್ಬಿಟ್ಟು ಬೇರೆ ಒಂದು ಹೊಸ ಎಲೆ, ಎಕ್ಕದ ಎಲೆನ ನೀವು ತಲೆ ಮೇಲೆ ಇಟ್ಕೊಂಡು ನೀವು ನಾನು ಹೇಳ್ದಂತೆ ನೀವು ಮನ್ಸಲ್ಲಿ ನೆನ್ಸ್ಕೊಂಡು ಆ 7 ಕುದುರೆ ಏನು ಆ ಕುದುರೆ ಸಂಚಾರ ಮಾಡಿ ಲೋಕನ ಹಾಳುತ್ತೋ ಹಂಗೇನೆ ನಮ್ಮ ಜೀವನದಲ್ಲಿ ಎಲ್ಲಾನು ಒಂದು ಏಳಿಗೆ ಆಗ್ಲಿ, ಫಾಸ್ಟ್ ಆಗಿ ನಮ್ಮ ಕೆಲಸಗಳೆಲ್ಲ ಮುಂದಕ್ಕೆ ಹೋಗ್ಲಿ, ವೃದ್ಧಿ ಆಗ್ಲಿ ಅಂತ ನೆನ್ಸ್ಕೊಂಡು ನೀವು ಆ ತಲೆ ಮೇಲೆ, ಎಡಭುಜ, ಬಲಭುಜ, ತೋಳು ಮತ್ತೆ ಎದೆ ಮೇಲೆ ಹಿಂಗೆ 7 ಭಾಗದಲ್ಲಿ ನೀವು ಇಟ್ಕೊಂಡು ನೀರಿನಲ್ಲಿ ಸ್ನಾನ ಮಾಡಿ. ನಿಮ್ಮ ಕಷ್ಟ ಎಲ್ಲ ಎಲೆ ಮುಖಾಂತರ ನೀರಲ್ಲಿ ಹರ್ಕೊಂಡು ಹೊಂಟೋಗುತ್ತೆ. ಏನು ರಥಸಪ್ತಮಿ ನಂತರ ನೀವು ಅನ್ಕೊಂಡಿದ್ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ. ಪ್ರತಿಯೊಬ್ರು ಮರಿದೇನೆ ಬಿಳಿ ಎಕ್ಕದ ಎಲೆನ ತಗೊಂಬಂದು ನೀವು ಸ್ನಾನ ಮಾಡಿ.
ಮಕ್ಕಳಿಗೂ ಸಹ ನೀವು ಎಲ್ಲೂ ಇಡಕ್ ಆಗಲ್ಲ ಅಂದ್ರೆ ಒಂದು ಭುಜದ ಮೇಲಾನ ಇಟ್ಟಿ, ತಲೆ ಮೇಲೆ ಬೇಡ ಅಂದ್ರೂ ಒಂದು ಭುಜದ ಮೇಲೋ ಒಂದು ಎದೆ ಮೇಲೋ ಇಟ್ಟಿ ಮಕ್ಕಳಿಗೂ ಸಹ ಒಂದು ಮಾಡಿ ಅವ್ರಿಗೊಂದು ತೇಜಸ್ಸು ಬರುತ್ತೆ. ಅದರಿಂದ ಅವ್ರಿಗೆ ಒಂದು ಮನಸ್ಸು ಶಾಂತಿ ಸಿಕ್ಕುತ್ತೆ. ಗಲಾಟೆ ಮಾಡೋಂಥ ಮಕ್ಳುಗಳು ಶಾಂತಿ ಆಗುತ್ತೆ. ನಿಮ್ಗೂ ಎಲ್ಲ ಒಂದು ವೃದ್ಧಿ ಆಗುತ್ತೆ ಸ್ನೇಹಿತರೆ. ಹಂಗೆ ಸ್ನಾನ ಮಾಡಿ ಆ ನಂತರ ಒಂದು ಮನೇನ ಒಂದು ಸ್ವಚ್ಛಗೊಳಿಸಿ ಯಾವ ದೀಪದಿಂದ ಯಾವ ತರ ಒಂದು ಪೂಜೆ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಇವತ್ತು ಸ್ನಾನದ ಒಂದು ಮುಖ್ಯವಾಗಿ ಒಂದು ಬಿಳಿ ಎಕ್ಕದ ಎಲೆಯಲ್ಲಿ ಸ್ನಾನ ಮಾಡುವಂತಹ ಒಂದು ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಆ ನಂತರ ಎಕ್ಕದ ಎಲೆಯೆಲ್ಲ ಆದ್ಮೇಲೆ ಆ ಮಿಕ್ಕಿದ ನೀರಿಗೆ ನೀವು ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಗೆ ಸ್ನಾನದ ಒಂದು ಮುಕ್ತಾಯ ಅಂತ ಬರುತ್ತೆ, ಮತ್ತೆ ಒಂದು ಗುರುಬಲ ಬರುತ್ತೆ. ನೀವು ಮನೆ ಒರೆಸೋಗೂ ಅಷ್ಟೇನೆ, ನೀವೊಂದು ಏನು ಒಂದು ಹೊಸ್ಲಿಗೆ ಹಚ್ಬೇಕಾದ್ರೂ ಅಷ್ಟೇನೆ, ಒಂದು ನೀರಿಗೆ ಪ್ರತಿ ಒಂದಕ್ಕೂ ನೀವೊಂದು ಅರಿಶಿನ ಒಂದೊಂದು ಚೂರು ಚೂರು ಹಾಕೊಂತ ಬನ್ನಿ. ಅರಿಶಿನದಿಂದ ನಮ್ಗೆ ಬಹಳ ಯೋಗ ಇದೆ ನೋಡಿ. ನಾವೆಲ್ಲಾನ ಹೊರಗಡೆ ಹೋಗ್ಬೇಕು ಅಂದ್ರೂ ಒಂದಿಷ್ಟು ಅರಿಶಿನ ಕಲರ್ ಒಂದು ಹೂವನೋ ಇಲ್ಲ ಅರಿಶಿನ ಕಲರ್ ಬಟ್ಟೆ ಪೀಸೋ ಒಂದು ಕರ್ಚಿ ಪೀಸೋ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಯಾರಿಗೆ ಗುರುಬಲ ಇರಲ್ಲ, ಒಂದು 7.5 ಇರುತ್ತೆ, ಅವ್ರಿಗೆಲ್ಲ ತುಂಬಾ ಅದೃಷ್ಟ ಇದೆ. ಯೆಲ್ಲೋ ಕಲರ್ ಇಂದ ಬಹಳ ಯೋಗ ಇದೆ. ಹಂಗೆ ಲಾಸ್ಟ್ಗೆ ನೀವು ಒಂದು ತೊಟ್ಟು ಅರಿಶಿನ ಹಾಕೊಂಡು ಸ್ನಾನ ಮಾಡ್ಕೊಂಬಂದು ಮನೆಯೆಲ್ಲ ಶುಚಿಗೊಳಿಸಿ ಒಂದು ಪೂಜೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಮತ್ತೆ ಒಂದು ಅರಿಶಿನ ಕುಂಕುಮ ಎಲ್ಲ ಒಂದು ಚೊಂಬು ನೀರೊಳಗಡೆ ಹಾಕೊಂಡು ಆ ಸೂರ್ಯನ ಎದುರುಗಡೆನೆ ನಿಂತ್ಕೊಳ್ಳಿ, ಇಲ್ಲ ಮಾಡಿ ಮೇಲಾದ್ರೂ ಹೋಗಿ ಪರವಾಗಿಲ್ಲ. ಸೂರ್ಯನ್ಗೆ ಒಂದು ಆಗ್ರಹ ನೀಡಿ ಮೇಲಿಂದ ನೀವು ಅವ್ರಿಗೆ ನೀರ್ನ ಬಿಡಿ ಕೆಳಗಡಿಕೆ. ಮತ್ತೆ ಒಂದು ಕಡ್ಡಿ ಕರ್ಪೂರ ಒಂದು ತುಪ್ಪದ ಬತ್ತಿಯಿಂದ ಸೂರ್ಯನ್ಗೆ ನೀವು ಕೈ ಮುಗಿಬೇಕು ನೋಡಿ. ಜಗತ್ತಿಗೆ ಬೆಳಕು, ಒಬ್ಬ ಮನುಷ್ಯ ಮನೆಗೆ ಬೆಳಕು ಕೊಡ್ತಾನೆ, ಆದ್ರೆ ಸೂರ್ಯ ದೇವ ಒಬ್ಬ ಜಗತ್ತಿಗೆ ಬೆಳಕು ಕೊಡ್ತಾರೆ. ಅಂತ ಸೂರ್ಯ ದೇವ ರಥ ಏರಿ ಬರೋ ಅಂತ ದಿನ ನಾವು ಆ ಸೂರ್ಯ ದೇವನ ಆರಾಧನೆ ಮಾಡೋಣ. ಎಲ್ಲಾರು ಒಂದು ಶುಭ ಫಲ ತಗೊಳ್ಳೋಣ. ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆದಷ್ಟು ದೇವರನ್ನ ಒಂದು ಆರಾಧನೆ ಮಾಡಿ ಸೂರ್ಯ ದೇವನಿಂದ ನಾವು ಫಲ ತಗೊಳ್ಳೋಣ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಭಾನುವಾರನೇ ಪೂರ್ತಿ ನಮ್ಗೆ ರಥ ಸಪ್ತಮಿ ಸಿಕ್ಕಿರೋದ್ರಿಂದ ಭಾನುವಾರ ಮುಸ್ಸಂಜೆನೆ ಸ್ನಾನ ಮಾಡಿ ಆ ನಂತರ 6 ಗಂಟೆ 6 ನಿಮಿಷದೊಳಗೆ ನೀವು ಸ್ನಾನ ಮಾಡ್ಬೇಕು, ನೆನಪಿಸ್ಕೊಳ್ಳಿ. ಅಷ್ಟೊಳಗೆ ಸೂರ್ಯ ಕಿರಣ ಬೀಳೋದ್ರೊಳಗೆ ನೀವು ಸ್ನಾನ ಮಾಡ್ಕೊಂಡು ಆ ನಂತರ ಸೂರ್ಯ ದೇವನ್ಗೆ ಏನೂ ನೀವು ತಿಂದೇನೆ ಒಂದೊಂದು ಊಟ ಪಾಠ ಒಂದು ಕಾಫಿ ಏನೂ ಕುಡಿಬೇಡಿ. ಬೆಳಗ್ಗೆನೆ ಅರುಣೋದಯ ಸಮಯದಲ್ಲೇ ನೀವು ಸೂರ್ಯನ್ಗೆ ಒಂದು ಪೂಜೆ ಮಾಡಿ ಸಂಪೂರ್ಣ ಫಲ ನಿಮ್ಗೆ ಸಿಗುತ್ತೆ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹರಿ ಓಂ ಹರೇ ಶ್ರೀನಿವಾಸ.